ಆತ್ಮೀಯ ಶರಣ ಬಂಧುಗಳೇ, ಶರಣು ಶರಣಾರ್ಥಿ. ಇವತ್ತಿನ ದಿನ ಶಿವಶರಣೆ ಹೆರೂರ ತಿಲಕವ್ವೆಯ ಚರಿತಾಮೃತವನ್ನು ಕೇಳೋಣಂತ್ರಿ. ಊರ ತಾಳಿ ಕೋಟಿ ಭಾರಿ ಮೋಜಿನ ಊರ, 6 ಮೈಲಾಚೆ ದೂರ ಹೆರೂರ. ಆ ಊರಾಗ ಧೀರೆ ತಿಲಕವ್ವೆ ಜನಿಸ್ಯಾಳ. ಮಲರಹಿತ ತಿಲಕವ್ವೆ ತೊಡಕಾಗಿ ಜೈನರಳು ಮೆಲುಕು ಹಾಕ್ಯಾಳ. ಶಿವನೆಂದು ದಿನನಿತ್ಯ ಕುಲಧರ್ಮ ಬಿಟ್ಟು ನಲಿದಾಳ. ಜೈನ ಧರ್ಮದೊಳಗೆ ಹುಟ್ಟಿದಂಥ ತಿಲಕವ್ವೆ ಶಿವಭಕ್ತಿಯಾಗಿ ರೂಪುಗೊಳ್ಳಿಕತ್ತಾಳ. ಭವರೋಗ ಸಾಕೆಂದು ಶಿವಧರ್ಮ ಬೇಕೆಂದು ಶಿವ ಪೂಜೆ ನಿತ್ಯ ಮಾಡ್ಯಾಳ. ಬಲು ಮೆಚ್ಚಿ ಭವದೊಳಗ ಹೆಸರ ಪಡೆದಾಳ. ಅಪ್ಪಟ ಶಿವಭಕ್ತೆಯಾಗಿ ಈ ಭೂಮಿ ಮೇಲೆ ಹೆಸರನ್ನು ಪಡೆದಂಥ ಶಿವಭಕ್ತೆ ತಿಲಕವ್ವೆ. ಗುಡಿಗೆ ಹೋಗುವ ಮಗಳ ತಡೆದು ತಂದೆಯು ಬೇಗ ಗುಡುಗಿ ಹೇಳ್ಯಾನ ಮಗಳಿಗೆ, ನಾಳಿಂದ ಗುಡಿ ದಾರಿ ಬಿಟ್ಟು ಬಿಡಬೇಕ. ಅಪ್ಪಗೆ ಚಿಂತಾಯ್ತು, ಈಕೇನು ಶಿವನ ಗುಡಿಗೆ ದಿನ ಹೋತಾಳ ಅಂತ ಬೆದ್ರಿಸಿದ್ರು. ಏನು ಮಾಡ್ತಾಳ ತಿಲಕವ್ವೆ? ಹರ ಹರನೆ ಶಿವ ಶಿವನೇ ಎರವಾಯ್ತು ನಿನ ಮೊಗವು ಮರೆಯಂದರ ಹ್ಯಾಂಗ ಮರೆಯಲಿ ಎಂದಾಕೆ ಕರುಣೆ ಇರಲಯ್ಯ ಅಂದಾಳ. ಹೆಂಗೆ ಮರಿಲಪ್ಪ ನಿನ್ನನ್ನು ಶಿವನೇ ಹರನೇ, ನಿನಗೆ ಮರಕ್ಕೆ ಸಾಧ್ಯ ಇಲ್ಲ, ನನ್ನ ಮ್ಯಾಲೆ ಕರುಣೆ ಇರಲಿ ಅಂತಂದ್ಲು. ಹರೆ ಹೊತ್ತ ತಿಲಕವ್ವೆ ಹರೆ ತನಗ ಪತಿಯಂದು ಪರಗಂಡನೇಕೆ ತನಗೆಂದು ಕುಳಿತಿರಲು ವರ ತಂದು ಮದುವೆ ಮಾಡ್ಯಾರ. ಹರೆಯದ ತಿಲಕವ್ವೆಗೆ ಹರನೇ ತನ್ನ ಪತಿ, ಶಿವನೇ ತನ್ನ ಪತಿ ಅಂತ ತಿಳ್ಕೊಂಡು ಕುಂತಿದ್ಲು. ಆದ್ರೆ ಆಕೆಗೆ ಅವರಪ್ಪ ಮದುವೆ ಮಾಡ್ತಾರೆ. ಯಾರ ಜೊತೆ? ಜಿನಸೇನ ಶೆಟ್ಟಿಯು ಮನವೊಲಿಸಿ ಅವಳಿಂಗೆ ತನ್ನ ಜೋಡಿ ಬರಲು ತಿಳಿಸಿರಲು ತಿಲಕವ್ವೆ ಮನವಿಲ್ಲದೆ ಕೂಡಿ ನಡೆದಾಳ. ಜಿನಸೇನ ಶೆಟ್ಟಿಗೆ ಜೊತೆ ಆಕೆಯ ಮದುವೆ ಆಗ್ತದ. ಮನಸ್ಸಿರ್ಲಾರ್ದ ಮನಸ್ಸ ಮದುವೆ ಆಗ್ತಾಳ. ಹೊಂಟಿರ್ತದ ಮದುವೆಯ ನಿಬ್ಬಣಿಗರೆಲ್ಲರೂ ಉಬ್ಬುಬ್ಬಿ ನಡೆದಾಗ ತಬ್ಬಲಿಯಾಗಿ ಹೋಗ್ಯಾಳ ತಿಲಕವ್ವೆ ನಿಬ್ಬಣಿಗರಿಂದ ದೂರಾಗಿ. ಆ ಗದ್ದಲ್ದಾಗ ತಿಲಕವ್ವೆ ಎಲ್ಲೋ ಹೋಗ್ಬಿಟ್ಲು ದಾರಿ ತಪ್ಪಿಸ್ಕೊಂಡು. ಎಲ್ಲಿಗೆ ಹೋಗಿರ್ತಾಳ? ಶಿವ ಶಿವ ಎನ್ನುತ್ತ ತವಕದಿ ಮಾಯಾಗಿ ಶಿವಲಿಂಗ ಗುಡಿಯ ಹೊಕ್ಕಾಳ. ದಾರ್ಯಾಗ ಶಿವಲಿಂಗನಪ್ಪಿ ಕುಳಿತಾಳ. ಇಂಥವಳು ಬಲು ನೊಂದು ಕಂತು ಹರನೆನ್ನುತ್ತ ಕುಂತಾಳ. ಬಿಡದೆ ಲಿಂಗನಪ್ಪಿ ಶಿವ ಶಿವ ಅಂತಾಳ ಮನದಿ ಕಾಯಂದು. ನಿನ್ನಲ್ಲಿ ನಾ ಬಂದೆ ನನ್ನಯ್ಯ ಕರುಣೀಸು, ನಿನ್ನ ಹೊರತು ನನಗ ಯಾರಯ್ಯ, ನನ್ನ ತಂದೆ ಹೆಣ್ಣಿನ ಜನ್ಮ ಸಾಕಯ್ಯ. ಮದುವೆ ಮಾಡಾರ ಮನಸ್ಸಿಲ್ಲ, ಇದಕ್ಕೆ ನನಗೆ ಬ್ಯಾಸ್ರಾಗ್ಯದ, ನಿನ್ನ ಹೊರತು ಮತ್ತಾರೂ ಇಲ್ಲ ಅಂಥೇಳಿ ಶಿವನ ಹತ್ರ ಹೋಗಿ ತನ್ನ ಅಳಲನ್ನು ಹೇಳ್ಕೊತಾಳೆ. ಆದ್ರೆ ನಿಬ್ಬಣದಾಗ ಎಲ್ಲರೂ ದಂಗಾಗ್ಬಿಡ್ತಾರೆ, ಎಲ್ಲಿ ಹೋದ್ಲಿಕ್ಕೆ ಅಂಥೇಳಿ. ಎಲ್ಲಿ ಹೋದಳು ಎಂದು ಎಲ್ಲರೂ ದಂಗಾಗಿ ಅಲ್ಲಲ್ಲಿ ಹುಡುಕಿ ದಣಿದಾರ. ಗುಡಿಯೊಳಗ ಎಲ್ಲಿರುವಳೆಂದು ಬಂದಾರ. ಹೊತ್ತಾಯ್ತು ಅನ್ನುತ್ತ ಒತ್ತರದಿ ಜಿನಶೆಟ್ಟಿ ಕತ್ತಿ ಹಿಡಕೊಂಡು ಬಂದಾನ. ಗುಡಿಯಾಗ ಕತ್ತು ಹಾರಿಸಲು ನಿಂದಾನ. ಸಿಟ್ಟು ಬಂತು ಗಂಡಗ, ಬಂದು ಇಲ್ಲಿ ಕುಂತಾಳ ಅಂಥೇಳಿ ಇನ್ನೇನು ಕತ್ತು ತೆಗಿಬೇಕನ್ನೋದ್ರಾಗ, ನನ್ನ ಪ್ರಾಣವು ಇನ್ನೂ ಉಳಿಯದು ತಂದೆ, ನನ್ನಯ್ಯ ನನ್ನ ಕಾಪಾಡು ಎನ್ನುತ್ತ ಚೆನ್ನಾದ ಲಿಂಗನಪ್ಪ್ಯಾಳ. ತಿಲಕವ್ವೆ ಲಿಂಗವನ್ನು ಅಪ್ಪಿ ಹಿಡಿದು ಬಿಟ್ಟಾಳ. ಧೈರ್ಯ ತಗೊಂಡಾಳ. ಕಂಡಂಗ ಜನರೆಲ್ಲ ಬಂಡೆದ್ದು ಕೂಡಿರಲು ಗಂಡಕರ ವಾಳ ಪಿಡಿದಿರಲು ಲಕಮವ್ವೆ ಗಂಡಾಗಿ ಜನಕ ತೋರ್ಯಾಳ. ಇನ್ನೇನು ಆಕೆಯನ್ನು ಕತ್ತಿಂದ ಕೊಲ್ಲಬೇಕು ಅನ್ನೋದ್ರಾಗ ನೆರೆದ ಜನರಿಗೆಲ್ಲ ಅಪ್ಪಟ ಶಿವಭಕ್ತೆ ತಿಲಕವ್ವೆ ಶಿವನ ರೂಪದೊಳಗೆ ಕಂಡು ಬಿಡ್ತಾಳ. ಅದನ್ನು ನೋಡಿದ ಜಿನಶೆಟ್ಟಿನೂ ಗಾಬರಿ ಆಗ್ತಾನ. ಮುಂದೇನಾಗ್ತದ ಕೇಳ್ರಿ. ಶಿವಶರಣೆ ಇವಳೆಂದು ಶಿವಭಕ್ತಳಿವಳೆಂದು ಶಿವ ಶಿವ ಎಂದು ಮಣಿದಿತ್ತ. ಜನಸ್ತೋಮ ಶಿವಭಕ್ತವಾಗಿ ಮೆರೆದಿತ್ತ. ಶಿವಶರಣೆ ತಿಲಕವ್ವೆ ಶಿವಭಕ್ತೆಯಾಗಿರಲು ಶಿವಧರ್ಮ ಕೊಲಿದು ಬಲು ಬೇಗ ಜಿನಸೇನ ಶಿವದೀಕ್ಷೆ ಪಡೆದು ತಾ ಬಂದ. ಹೆಂಡತಿಯ ಶಿವಭಕ್ತಿಯನ್ನು ಕಂಡು ಬೆರಗಾದ ಜಿನಸೇನ ತಾನೂ ಕೂಡ ಶಿವಧರ್ಮವನ್ನು ಒಪ್ಕೊಂಡ, ಶಿವದೀಕ್ಷೆಯನ್ನು ಪಡ್ಕೊಂಡ. ಇದನರಿತು ತಿಲಕವ್ವೆ ಹದಿಬದೆಯ ಹೆಣ್ಣಾಗಿ ಹದುಳದಿ ಪತಿಗೆ ಕಣ್ಣಾಗಿ ಬಾಳಿದಳು ಮುದದಿಂದ ಅವನ ಜೊತೆಯಾಗಿ.
ತನಗಾಗಿ ಆತನು ಶಿವಭಕ್ತನಾಗಿ ಮಾರ್ಪಾಟು ಹೊಂದದ ಅಲ್ಲ ಅಂಥೇಳಿ ಖುಷಿಯಾಗಿ ಅವನ ಜೊತೆ ಮುದದಿಂದ ಪ್ರೀತಿಯಿಂದ ಬಾಳ್ತಾಳ. ಸತಿಪತಿಯು ಒಂದಾಗಿ ಸತ್ಪಥದಿ ಚಂದಾಗಿ ಹಿತವಚನ ಜನಕ ಹೇಳ್ಯಾರ, ಲಿಂಗದೊಳು ಗತಿ ಪಡೆದು ಐಕ್ಯರಾಗ್ಯಾರ. ನಮ್ಮ ಶರಣ ಧರ್ಮ ಹೇಳುವುದೇ ಅದೇ ಅಲ್ರಿ. ಶರಣ ದಂಪತಿಗಳು ಒಂದಾಗಿ ಜನಸೇವೆ ಮಾಡೋದು, ಲಿಂಗದೊಳಗೆ ಲೀನವಾಗಿ ಹೋಗೋದು. ನಾಳಿನ ದಿನ ಇನ್ನೊಬ್ಬ ಶಿವಶರಣೆಯ ಚರಿತಾಮೃತವನ್ನು ಓದೋಣಂತ, ಕೇಳೋಣಂತ. ಶರಣು ಶರಣಾರ್ಥಿ.